ಆ್ಯಕ್ಚುಲಿ ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು, ಹತ್ರ ಬನ್ನಿ. ಈ ನನ್ನ ಹತ್ರ ಇರೋ ಐಡಿಯಾಗಳನ್ನ ಈ ಇಂಡಸ್ಟ್ರಿನಲ್ಲಿ ಹೇಳಿದ್ರೆ ಕದ್ಬಿಡ್ತಾರಂತಲ್ಲ, ಇದು ಈಗಲೂ ಇದೆಯಾ? ಅಂದರೆ ಇದಕ್ಕೆ ನಾವು ಏನು ಮಾಡ್ಬೋದು? ಹೊಸ ರೈಟ್ರ್ಗಳು ಹೇಗೆ ಇದಕ್ಕೆ ಪ್ರಿಕಾಷನ್ ತಗೋಬೋದು? ಸ್ವಲ್ಪ ಐಡಿಯಾ ಕೊಡಿದ್ರೆ. ಒಂದು ಸೀರಿಯಲ್ ಟ್ರೈ ಮಾಡಿದ್ವಿ ಇಬ್ಬರು, ಯಾವುದೋ ಚಾನಲ್ಗೆ ಹೋಗಿ ಪಿಚ್ ಮಾಡಿ, ಅಲ್ಲೂ ವರ್ಕ್ ಆಗಲಿಲ್ಲ. ಅದಾದಮೇಲೆ ಇನ್ನೊಂದು 2-3 ಸಿನಿಮಾ ಮಾಡಿದ್ವಿ, ಯಾವುದು ವರ್ಕ್ ಆಗಿಲ್ಲ. ಆ ಟೈಮಲ್ಲಿ ಅಲ್ಲಿ ಕ್ರಿಕೆಟ್ ಆಡುವಾಗ ನನಗೆ ಬಾಲ್ ಹೊಡೆದು ಇದು ರೈಟ್ ಸೈಡ್ ಐ ಸೈಡ್ ಹೋಯಿತು ಒಂದಷ್ಟು ಟೈಮು. ಅಫ್ಕೋರ್ಸ್ ಟೋಟಲಿ ರಕ್ಷಿತ್ ಹಾರ್ಡ್ ವರ್ಕ್ ಅದು. ಅಂದರೆ ಅವನು ಪ್ರೊಡ್ಯೂಸರ್ ಹುಡ್ಕೋದಾಗಲಿ, ಇನ್ವೆಸ್ಟ್ ಹುಡ್ಕೋದಾಗಲಿ, ಅವನಷ್ಟು ಮೋಸ್ಟ್ಲಿ ಯಾರು ಕಷ್ಟಪಟ್ಟೇ ಇಲ್ವೇನೋ. ಅವನಷ್ಟು ವಾಸ್ಟ್ ಡ್ರೀಮ್ಸ್ ಇಟ್ಕೊಂಡವ್ರು ಯಾರೂ ಇರಲಿಲ್ಲ ಟೀಮಲ್ಲಿ. ಮೊನ್ನೆ ಅಪರೂಪಕ್ಕೊಂದು ಡೈರೆಕ್ಟ್ರು ಒಂದು ಸೀನ್ ಕೊಟ್ಟು ಇದಕ್ಕೆ ಒಂದು 2 ಪೇಜ್ ಸ್ಕ್ರಿಪ್ಟ್ ಬರೆದು ಕಳಿಸು ಅಂತ ಹೇಳಿದ್ರು. ನಾನು ಜೋಶಲ್ಲಿ ಫುಲ್ಲು 2 ಪೇಜ್ ಗೀಚಿ ಹಂಗೆ ಕಳಿಸಿ ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ಕಳಿಸ್ಬಿಟ್ಟೆ. ಅವ್ರು ನೋಡಿದ್ರೆ ಒಂದೇ ಸತಿ 80s ಸ್ಟೈಲ್ ಅಂದ್ಬಿಡೋದಾ, ನನಗೆ ನನ್ನ ವಯಸ್ಸು ಬಗ್ಗೆನೇ ಹೇಳ್ತೋದೇನೋ ಅಂತ ಫುಲ್ಲು ಉರಿದೋಯ್ತು. ಆಮೇಲೆ ಪಾಪ ಡೈರೆಕ್ಟ್ರು ಚಿಕ್ಕವರು, ಇಲ್ಲ ಸರ್ ನಿಮ್ಮ ಸ್ಕ್ರಿಪ್ಟು 80s ಸ್ಟೈಲಲ್ಲಿದೆ ಅಂತ ಹೇಳಿದ್ರು. ನೋಡಿ, ನಾವೇನೋ ಒಂದು ಜೋಶಲ್ಲಿ ಬರೀತೀವಿ, ಬಟ್ ನಾವು ಸರಿಗೆ ಬರೀತಿದ್ದೀವಾ ಇಲ್ವಾ ಅಂತಲೇ ನಮಗೆ ಗೊತ್ತಾಗಲ್ಲ. ಸೊ ನಮ್ಮ ಈಗಿನ ಟ್ರೆಂಡ್ಗೆ ಹೇಗೆ ಬರೆಯೋದು, ಈಗಿನ ಟ್ರೆಂಡ್ಗೆ ನಮ್ಮ ರೈಟಿಂಗ್ ಸ್ಟೈಲನ್ನು ಹೇಗೆ ಅಳವಡಿಸ್ಕೊಳ್ಳೋದು, ಇದ್ರ ಬಗ್ಗೆ ನೀವು ಒಂದು 2 ಒಳ್ಳೆ ಸಕ್ಸಸ್ಫುಲ್ ಫಿಲ್ಮ್ಗಳು ಬರೆದಿದ್ದೀರಾ. ಸೊ ನೀವು ಒಂದು 2 ಟಿಪ್ಸ್ ಕೊಟ್ಟರೆ ನಮಗೆ ತುಂಬ ಉಪಯೋಗ ಆಗುತ್ತೆ ನೋಡಿ. ನೀವೇನು 80s ಹೇಳಿದ್ರೆ 60s ತಗೊಳ್ಳಿ, ಸಿನಿಮಾ ಚೇಂಜ್ ಆಗಿಲ್ಲ, ಸಿನಿಮಾ ಪ್ರೆಸೆಂಟೇಷನ್ ಚೇಂಜ್ ಆಗಿದೆ ಅಷ್ಟೇ. ಆಮೇಲೆ ಇಂಡಿಯಾದಲ್ಲಿ ಅಗೇನ್ ಇದು ರಿಯಾಲಿಟಿಗೆ ಆದಷ್ಟು ಹತ್ತತ್ರ ಹೋಗ್ತಾ ಇದೀವಿ ನಾವು ಫಿಲ್ಮ್ ಮೇಕಿಂಗಲ್ಲಿ. ನೀವು ಇವಾಗ ಸ್ವಲ್ಪ ವರ್ಷದ ಹಿಂದೆ ನೋಡಿದ್ರೆ ಈ ಕಾಲೇಜ್ ಡ್ರೆಸ್ಗಳೆಲ್ಲ ನೋಡ್ತಾ ಇದ್ರಿ. ಕಾಲೇಜ್ ಸೀನ್ ಅಂದರೆ ಅಲ್ಲಿದ್ದು ಹುಡುಗಿರಿ ಡ್ರೆಸ್ ಎಲ್ಲ ನೋಡ್ತಾ ಇದ್ರಿ. ಬಟ್ ನಾವು ಸ್ಕೂಲಲ್ಲಿರುವಾಗ ನೋಡಿದಾಗ ಹಿಂಗಿರುತ್ತೆ ಕಾಲೇಜ್ ಅಂದ್ಕೊಂಡು ಕಾಲೇಜ್ಗೆ ಹೋದಾಗ ಯಾರು ಆ ಥರ ಡ್ರೆಸ್ ಹಾಕ್ತಾ ಇರಲಿಲ್ಲ, ಯಾರು ಆ ಥರ ಕಲರ್ ಅಥವಾ ಸ್ಕಿಂಪಿ ಕ್ಲೋತ್ಸ್ ಎಲ್ಲ ಯಾರು ಹಾಕ್ತಾ ಇರಲಿಲ್ಲ. ಅದೇನು ಅವಾಗ ಅರ್ಥ ಆದಮೇಲೆ ನನಗೆ ಆ ಥರ ಸಿನಿಮಾ, ಈ ಥರ ಅಂದರೆ ಈ 80s ಸ್ಟೈಲ್ ಫಿಲ್ಮು ಕಾಲೇಜೆಲ್ಲ ನನಗೆ ಕನೆಕ್ಟ್ ಆಗ್ತಾರಲ್ಲ, ಯಾಕಂದರೆ ಇದು ರಿಯಾಲಿಟಿನೇ ಅಲ್ವಲ್ಲ ಅಂತ ನಂಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಆಸ್ ಅ ಆಡಿಯನ್ಸ್ ಐ ಗ್ರ್ಯಾಜುಯೇಟೆಡ್ ಫ್ರಮ್ ಸೀಯಿಂಗ್ ಸಮಥಿಂಗ್ ಟು ಸೀಯಿಂಗ್ ಸಮಥಿಂಗ್ ಬೆಟರ್. ಇಟ್ಸ್ ದ ಕೇಸ್ ವಿತ್ ಆಲ್ ಆಡಿಯನ್ಸ್. ಇವಾಗ ನೀವು IT ಕಂಪ್ನಿದು ಏನೋ ತೋರಿಸ್ಬಿಡ್ತೀರಾ, IT ಆಫೀಸಲ್ಲಿ ಆ್ಯಕ್ಚುಲಾಗಿ ಕೆಲಸ ಮಾಡೋನು ಅದನ್ನು ನೋಡಿದಾಗ ಅವ್ನಿಗೆ ಕನೆಕ್ಟ್ ಆಗಬೇಕು. ಅವ್ನಿಗೆ ಅದು ಕನೆಕ್ಟ್ ಆಗ್ತಿಲ್ಲ ಅಂದರೆ ಫೇಲ್ಯೂರ್ ಫಿಲ್ಮು. ಸೊ ನೀವು ಯಾವುದನ್ನು ಬರಿತೀರೋ ಅದನ್ನ ರಿಯಾಲಿಟಿಗೆ ಆದಷ್ಟು ಹತ್ತಿರ ಬರೀರಿ. ಸೊ ಅದನ್ನು ನೀವು ಒಂದು ಈಸಿಯಾಗಿ ಮಾಡ್ಬೋದಾದಂಥ ಕೆಲಸ ಅದು. ಟ್ರೆಂಡ್, ಈ ಪಂಚ್ ಡೈಲಾಗು ಇಂಥದ್ದೆಲ್ಲ ನನಗೆ ಗೊತ್ತಿಲ್ಲ, ಅದು ಹೆಂಗೆ ಅದದು ಏನು ಡೆಫಿನೇಷನ್ ಅನ್ನೋದೇ ಗೊತ್ತಿಲ್ಲ ನನಗೆ. ಸೊ ಐ ವೋಂಟ್ ಬಿ ಏಬಲ್ ಟು ಆನ್ಸರ್ ದ್ಯಾಟ್. ಸರಿ, ಈಗ ನೀವೇ ಆ್ಯಕ್ಚುಲಿ ನೀವು ಪಂಚ್ ಡೈಲಾಗ್ ಇಲ್ಲದೆ ಇರ್ಬೋದು, ಬಟ್ ನೀವು ಬರೆಯೋ ಒಂದೊಂದು ಡೈಲಾಗು ಪಂಚಾಗೇ ಇರುತ್ತೆ. ನಾವೇ ಆ್ಯಕ್ಚುಲಿ ಆ ಫಿಲಿಮಲ್ಲಿ ತುಂಬ ಎಂಜಾಯ್ ಮಾಡಿದ್ದು ನಿಮ್ಮ ಡೈಲಾಗ್ಸ್ಗಳು. ಸೊ ನೀವು ಅದನ್ನು ಹೆಂಗೆ ಬರೆದ್ರಿ, ಆ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನೀವು ಯಾವ ಥರ ಥಿಂಕ್ ಮಾಡಿ ಬರೀತೀರಾ ಡೈಲಾಗ್ಸ್ನ, ಕಾಮಿಡಿ ಡೈಲಾಗ್ಸ್ ಎಸ್ಪೆಷಲಿ? ಸೊ ಇದು ಸ್ಕ್ರೀನ್ ಪ್ಲೇ ಡೈಲಾಗ್ ಎರಡು ನನ್ನ ಪ್ರಕಾರ ಎಕ್ಸ್ಕ್ಲೂಸಿವ್ ಅಲ್ವೇ ಅಲ್ಲ. ಸ್ಕ್ರೀನ್ ಪ್ಲೇ ಬೇರೆ, ಡೈಲಾಗ್ ಬೇರೆ. ಸ್ಕ್ರೀನ್ ಪ್ಲೇ ಯಾರೋ ಬರೀತಾರೆ, ಡೈಲಾಗ್ ಯಾರೋ ಬರೀತಾರೆ, ಅದು ನಂಗೆ ಗೊತ್ತಿಲ್ಲ. ನಾನು ಆ ಥರ ಪ್ರೊಸೆಸಲ್ಲಿ ವರ್ಕ್ ಮಾಡಿಲ್ಲ. ನಾನು ವರ್ಕ್ ಮಾಡಿರೋ ಎಲ್ಲ ಫಿಲ್ಮಲ್ಲೂ ನಾವು ಸ್ಕ್ರೀನ್ ಪ್ಲೇ ಡೈಲಾಗ್ ಜೊತೆಗೆ ಮಾಡಿದ್ದೀವಿ ಎಲ್ಲರೂ. ಸೊ ಪಂಚ್ ಡೈಲಾಗ್ ಅಂತ ನಾವೇನು ಹುಡುಕಿ ಮಾಡಬೇಕು ಅಂತ ಯಾವತ್ತೂ ಕೂತಿಲ್ಲ ಆ ಥರ. ಬಟ್ ಹೆಂಗೆ ಆ ಸಿಚುವೇಶನ್ ಹಂಗಿದ್ದಾಗ ಯಾವ ಮಾತು ನಿಮಗೆ ಈಗೇನು ನನ್ನ ಥರ ಮಾತಾಡಿದ್ರೆ ಯಾರಾದ್ರೂ ಇಂಟರ್ವ್ಯೂಲಿ ಯೋಚನೆ ಮಾಡಿ ನಿಮಗೆ ಬೋರ್ ಹೊಡೆಯುತ್ತೆ. ನಾನು ಮಾತಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅದಿದೆಲ್ಲ ನನಗೆ ಬರಲ್ಲ. ಬಟ್ ನೀವು ಇದೇ ಈ ಸೀನ್ನ ಬರೆಯೋಕ್ಕೆ ಕೊಟ್ಟರೆ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಡೋ ಅಟೆಂಪ್ಟ್ ಅಂತೂ ನಾನು ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಬರೆಯೋಕ್ಕೆ ಕೂತಾಗ ಐ ಥಿಂಕ್ ಅದು ಇನ್ವೇರಿಯಬಲಿ ಬರುತ್ತೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಆ್ಯಸ್ ಅ ಟೀಮ್ ನೀವು ವರ್ಕ್ ಮಾಡುವಾಗ ನನ್ನ ಮೇಜರ್ ಏನಂದರೆ ನಾನು ವರ್ಕ್ ಮಾಡ್ತಾ ಇರೋದೆಲ್ಲ ಫ್ರೆಂಡ್ಸ್ ಜೊತೆ ಮೆಜಾರಿಟಿ. ಸೊ ಎಲ್ಲ ಫಿಲ್ಮಲ್ಲೂ ಸೊ ನಾವು ಒಬ್ರಿಗೊಬ್ರು ಡಿಸ್ಕಷನ್ನು ಫ್ರೆಂಡ್ಸ್ ಥರನೇ ಮಾಡ್ತಾ ಇರ್ತೀವಿ. ಸೊ ಆ ಫ್ಲೋಲೇ ಆ ಬೀಟಲ್ಲೇ ಬರುತ್ತೆ ಅನಿಸುತ್ತೆ ಎಲ್ಲ ಡೈಲಾಗ್ಸ್. ಸೂಪರ್. ಸೊ ಆ್ಯಕ್ಚುಲಿ ನನಗೆ ಕಿರಿಕ್ ಪಾರ್ಟಿ ನೋಡಿದಾಗ ಒಂದು ಸೀನ್ ತುಂಬ ಇಷ್ಟ ಆಗಿತ್ತು ನೋಡಿ. ಅಟ್ಟದಲ್ಲಿ ಕೂತ್ಕೊಂಡು ಎಲ್ಲ ಎಣ್ಣೆ ಹೊಡಿತಿರ್ತಾರೆ. ಆಗ ರಕ್ಷಿತ್ ಶೆಟ್ಟಿನವರು ಕಾರನ್ನು ನೋಡ್ಕೊಂಡು ಬಾ ಅಂತ ಒಂದು 3-4 ಸತಿ ಕಳಿಸ್ತಾರೆ. ಇದು ಆ್ಯಕ್ಚುಲಾಗಿ ದೂರದಿಂದ ನೋಡಿದ್ರೆ ತುಂಬ ಸಿಲ್ಲಿಯಾಗಿ ಅನಿಸುತ್ತೆ. ಒಬ್ಬ ಆ ವಯಸ್ಸು ಹುಡುಗನಿಗೆ ನೀವು ಮತ್ತೆ ಹಂಗೆ ಫೂಲ್ ಮಾಡೋಕ್ಕಾಗಲ್ಲ. ಬಟ್ ಆ ಒಂದು ಸೀನಲ್ಲಿ ಆ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಸೊ ಈ ಸೀನ್ ಬರಿಬೇಕಾದ್ರೆ
ನಿಮಗೆ ಕನ್ಫ್ಯೂಷನ್ ಇತ್ತಾ ಈ ಸೀನ್ ವರ್ಕ್ ಆಗುತ್ತಾ ಆಡಿಯನ್ಸ್ ಜೊತೆ ಇಲ್ವಾ ಅಂತ? ಅಲ್ಲಿ ಬರೋ ಜೋಕ್ಸು ಎಲ್ಲ ಸ್ವಲ್ಪ ಸಿಲ್ಲಿಯಾಗೂ ಅನಿಸುತ್ತೆ, ಬಟ್ ಅಷ್ಟೇ ಕಾಮಿಡಿಯಾಗೂ ವರ್ಕೌಟ್ ಆಗಿದೆ, ಅದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಈ ಥರ ಎಸ್ಪೆಷಲಿ ಕಾಮಿಡಿ ಸೀನ್ಸ್ ಬರೀಬೇಕಾದ್ರೆ ನಿಮಗೆ ಇದು ಎಲ್ಲಿ ಸಿಲ್ಲಿ ಆಗಿಬಿಡುತ್ತೋ ಇಲ್ಲ ಇದು ವರ್ಕ್ ಆಗೇ ಆಗುತ್ತೆ ಅಂತ ಕಾನ್ಫಿಡೆನ್ಸ್ 100% ಇರುತ್ತಾ, ಅಥವಾ ನಿಮಗೂ ಆ ಭಯ ಇರುತ್ತಾ? ನಾವು ಬರೀಬೇಕಾದ್ರೆ ಇದು ಕಾಮಿಡಿನೇ ವರ್ಕ್ ಆಗಲಿ ಅಂತ ಎಲ್ಲೂ ಬರೆಯೋಕೆ ಹೋಗಲ್ಲ. ನೀವು ಆ್ಯಕ್ಚುಲ್ ಆಗಿ ಸೀನ್ ವಿತೌಟ್ ಕಾಮಿಡಿ ನೋಡೋದನ್ನು ವರ್ಕ್ ಆಗುತ್ತೆ ಆ ಸೀನು. ಏನಕ್ಕೆ ಅಂದರೆ ನಾವು ರಿಲೇಟಿವಿಲಿಟಿ ಇಡ್ತೀವಿ ಅದರಲ್ಲಿ. ಈಗ ಎಕ್ಸಾಂಪಲ್ ನೀವು ಯಾವ್ದು ಪಾರ್ಕಿಂಗ್ ಸರಿಯಾಗಿದೆಯಾ ನೋಡು ಅಂತ ಹೇಳ್ತಾನೋ, ಅದು ರಕ್ಷಿತ್ ಹೇಳಿದ ಐಡಿಯಾ. ಅದೇ ಟೈಮಲ್ಲಿ ಅವನೊಂದು ಹೊಸ ಕಾರ್ ತೊಗೊಂಡಿದ್ದ, ಆಯಿತಾ? ಸೊ ಹೊಸದು ತೊಗೊಂಡಾಗ ಹೇಗೆ ಮೇಂಟೆನೆನ್ಸ್ ಇರುತ್ತೆ ನಿಮಗೆ ಗೊತ್ತು. ನಾನು ಆ ಟೈಮಲ್ಲಿ ನಾನೊಂದೊಂದು ಹೊಸ ಬೈಕ್ ಇತ್ತು, ಅಂದರೆ ತೊಗೊಂಡಾಗ ಹೊಸದಿತ್ತು ಅದು ಆ ಟೈಮಲ್ಲಿ. ಸೊ ಏನು ಒಂಚೂರು ಧೂಳು ಬಿದ್ರೂ ಒರೆಸ್ಬಿಡೋದು, ಕರೆಕ್ಟಾಗಿ ನಿಂತಿದೆ ಅಂತ ಎರಡೆರಡು ಸಲ ಹೋಗಿ ನೋಡೋದು, ಇದೆಲ್ಲ ಅಂದರೆ ನಮ್ಮ ನೀವೂ ಮಾಡಿರ್ತೀರ, ನಾವೂ ಮಾಡಿರ್ತೀವಿ ಇದು. ಸೊ ಅದೊಂದು ರಿಲೇಟಿಬಿಲಿಟಿ ಮೇಲೆ ಎರಡನೇ ಲೇಯರ್ ನಾವು ಕಾಮಿಡಿ ಬಿಲ್ಡ್ ಮಾಡಿರೋದು. ಸೊ ನಿಮ್ಗೆ ಕಾಮಿಡಿ ವರ್ಕ್ ಆಗಿಲ್ಲ ಅಂದ್ರೂ ನಿಮ್ಗೆ ರಿಲೇಟಿಬಿಲಿಟಿ ವರ್ಕ್ ಆಗೇ ಆಗುತ್ತೆ. ಸೊ ಕಾಮಿಡಿ ಏನಿದೆ ಅದು ಲೇಯರಿಂಗ್ ಅಷ್ಟೇ, ಪ್ಯಾಕೇಜ್ ಒಳಗೆ ತೆಗೆದ್ರೆ ಗಿಫ್ಟ್ ಬೇರೆನೇ ಇರುತ್ತೆ ಸಬ್ಕಾನ್ಷಿಯಸ್ಲಿ. ಸೊ ನಮ್ಮದು ಆ ಥರ ನೋಡ್ಕೊಂಡು ನಾವು ಬರ್ತಿದ್ದ ಸೀನ್. ಓಕೆ, ಸೂಪರ್. ಈಗ ಈ ರೈಟಿಂಗ್ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನೋಡಿ, ನಮಗೂ ಯಾರಾದರೂ ಡೈರೆಕ್ಟ್ರು ಬರೆದುಕೊಡಿ ಅಂದರೆ ನಾವು ಫುಲ್ ಜೋಶಲ್ಲಿ ಕೋಳಿ ಗೀಚ್ದಂಗೆ ಗೀಚ್ಬಿಟ್ಟು ಇಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ಕಳಿಸ್ತೀವಿ. ಆದರೆ ಈಗಿನ ಡೈರೆಕ್ಟ್ರುಗಳು ನೀವು ಅದನ್ನು ಟೈಪ್ ಮಾಡಿ ಕಳಿಸಿ, ಫಾರ್ಮ್ಯಾಟ್ ಮಾಡಿ ಕಳಿಸಿ, ಇಲ್ಲ ಫೈನಲ್ ಡ್ರಾಫ್ಟಲ್ಲಿ ಟೈಪ್ ಮಾಡಿ ಕಳಿಸಿ, ಹಿಂಗೆಲ್ಲ ಕೇಳ್ತಾರೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಈಗ ಕೈಯಲ್ಲಿ ಬರೆಯೋದು ಉತ್ತಮನಾ ಇಲ್ಲ ಕ್ಲೀನಾಗಿ ಟೈಪ್ ಮಾಡಿ ಕಳಿಸೋದು ಉತ್ತಮನಾ? ನಿಮ್ಮ ಅಭಿಪ್ರಾಯ ಏನು? ಒಂದು ಒಳ್ಳೆ ಕತೆಗೆ, ಒಂದು ಒಳ್ಳೆ ಸ್ಕ್ರೀನ್ ಪ್ಲೇಗೆ ನೀವು ಹೆಂಗೆ ಬರೀತೀರಾ, ಯಾವ ಫಾರ್ಮ್ಯಾಟಲ್ಲಿ ಬರೀತೀರಾ ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಬಟ್ ನೀವು ಬೇರೆಯವ್ರಿಗೆ ಕಳಿಸ್ತಾ ಇರೋದು, ಸೊ ಅವಾಗ ಏನಾಗುತ್ತೆ, ಒಂದು ಪ್ರೆಸೆಂಟಬಿಲಿಟಿ ಬರುತ್ತೆ. ನೀವು ಬರ್ದಿದ್ದ ಸ್ಕ್ರೀನ್ ಪ್ಲೇನ ಬೇರೆ ಯಾರೋ ಡೈರೆಕ್ಟ್ ಮಾಡ್ತಾರೆ, ಅವ್ರಿಗೆ ಯಾವ್ದು ಆ್ಯಕ್ಷನ್ ಯಾವ್ದು ಡೈಲಾಗ್ ಅಂತ ಕ್ಲೀನಾಗಿ ಗೊತ್ತಾಗಬೇಕು. ಸೊ ಇದೆಲ್ಲ ಒಂದು ಪ್ರಾಸೆಸ್ ಅಷ್ಟೇ ಟು ಮೇಕ್ ಯುವರ್ ಲೈಫ್ ಈಸಿಯರ್, ಬೇರೆ ಏನಿಲ್ಲ. ನೀವು ಫಾರ್ಮ್ಯಾಟಿಂಗ್ ಬಂದ ತಕ್ಷಣ ನೀವು ದೊಡ್ಡ ಸ್ಕ್ರೀನ್ ಪ್ಲೇ ರೈಟರು, ಸ್ಕ್ರೀನ್ ರೈಟರ್ ಅದು ಆಗಲ್ಲ. ಫಾರ್ಮ್ಯಾಟ್ ಈಸಿ, ಯಾರು ಬೇಕಾದ್ರೆ ಕಲಿಬೋದು, ಅದೊಂದು ಟೆಂಪ್ಲೇಟ್ ಅಷ್ಟೇ. 5 ನಿಮಿಷ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದ್ರೆ ಯಾವ್ದಾದ್ರು ಎಲ್ಲೆಲ್ಲ ಹಾಕಬೇಕು, ಫಾಂಟ್ ಸೈಜ್ ಏನು ಎಲ್ಲ ಬರುತ್ತೆ. ಅದು ಮಾಡಿ ಐ ಥಿಂಕ್ ನೀವು ಬೇರೆಯವ್ರಿಗೆ ಕಳಿಸೋದಾದರೆ ಫಾರ್ಮ್ಯಾಟಿಂಗ್ ತುಂಬ ಇಂಪಾರ್ಟೆಂಟ್. ನೀವೇ ಓದೋಕ್ಕೆ, ನೀವೇ ಯಾರಿಗೋ ರೀಡಿಂಗ್ ಕೊಡೋಕ್ಕೆ ಅಂದರೆ ಫಾರ್ಮ್ಯಾಟಿಂಗ್ ಬೇಡ, ಯಾಕಂದರೆ ನಿಮಗೆ ಫುಲ್ ಲೈಫ್ ಗೊತ್ತು ಸ್ಕ್ರಿಪ್ಟ್ದು. ಸೊ ನೀವು ಫಾರ್ಮ್ಯಾಟಿಂಗ್ ಏನು ಬೇಡ, ಬೇರೆಯವ್ರಿಗೆ ಕಳಿಸೋದಾದ್ರೆ ಐ ಥಿಂಕ್ ಫಾರ್ಮ್ಯಾಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿ ಹೇಳಿದ್ವಿ. ಆ್ಯಕ್ಚುಲಿ ನೋಡಿ, ನನ್ನ ಹ್ಯಾಂಡ್ ರೈಟಿಂಗ್ ನನಗೆ ಓದೋಕ್ಕಾಗಲ್ಲ ಎಷ್ಟೊಂದು ಸತಿ. ಆ ಥರದ್ದನ್ನ ನಾನು ವಾಟ್ಸಪ್ಪಲ್ಲಿ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿಬಿಟ್ಟು ಆ ಡೈರೆಕ್ಟ್ರನ್ನ ಪಾಪ ಓದಿ ಅಂದರೆ ಓದ್ತಾರೆ. ಸೊ ಬೇರೆಯವ್ರಿಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಅರ್ಥ ಆಗೋ ರೀತಿನಾದರೂ ಇರಬೇಕಲ್ವ ಸ್ಕ್ರಿಪ್ಟು. ಖಂಡಿತ. ಆ್ಯಕ್ಚುಲಿ ಮೊನ್ನೆ ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಅವನು ಒಂದು ಕೊಡ್ಲಿ ತಂದುಬಿಟ್ಟು ಆ ಕೊಡ್ಲಿನ ಡೈಲಿ ಶಾರ್ಪ್ ಮಾಡಲಿಲ್ಲ ಅಂದರೆ ಕೊಡ್ಲಿ ಮೊಂಡ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದ. ನಾನು ಏನೋ ಹೇಳ್ತವನೆ ಅಂತ ಕೇಳಿಸ್ಕೊಂಡ್ರೆ, ಆಮೇಲೆ ನೀವು ರೈಟ್ರುಗಳು ಹಂಗೆ ಡೈಲಿ ನಿಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದ. ನನಗೆ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ನೋಡಿ. ಸೊ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನೀವು ಏನು ಮಾಡ್ತೀರಾ, ಮತ್ತು ಇನ್ನೇನೇನು ಐಡಿಯಾಸ್ ಇದೆ ನಿಮಗೆ ಸ್ವಲ್ಪ ಹಂಚ್ಕೊಂಡ್ರೆ ಉಪಯೋಗ ಆಗುತ್ತೆ. ಅಂದರೆ ನಿಮ್ಮ ಸ್ಕಿಲ್ಸನ್ನು, ಈಗ ಒಬ್ಬ ರೈಟರ್ ಆಗಿ ನಿಮ್ಮ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ನೀವು ಏನು ಸರ್ಕಸ್ ಏನಾದರೂ ಮಾಡ್ತೀರಾ? ಏನು ಮಾಡ್ತೀರಾ ನೀವು? ನಾನು ಫಿಲ್ಮ್ಸ್ ನೋಡ್ತೀನಿ. ಸೊ ಆ್ಯಂಡ್ ದೆನ್ ನನ್ನ ಒಪಿನಿಯನ್ ಪ್ರಕಾರ ಇವನು ಯಾಕೆ ಈ ಅಪ್ರೋಚ್ ತೊಗೊಂಡ ಅಂತ ಒಂದು ನಾನೇ ಮೆಂಟಲಿ ಮಾಡ್ಕೊತೀನಿ. ಸೊ ಮೇ ಬಿ ಅವ್ನು ಅದು ಮಾಡಿಲ್ಲದೆ ಇರ್ಬೋದು, ಆ ರೈಟರ್ ಆರ್ ಆ ಡೈರೆಕ್ಟರ್. ಬಟ್ ನನಗೆ ಅದರಿಂದ ಏನು ಕನ್ವೆ ಆಯಿತೋ ನಾನು ಅದನ್ನು ರಿಯಲೈಸ್ ಮಾಡ್ಕೊತೀನಿ. ಎಕ್ಸಾಂಪಲ್ ನಿಮಗೆ ಅಂದರೆ ನಾನು ಈ ಎಕ್ಸಾಂಪಲ್ ಕೊಟ್ಟರೆ ಮೇ ಬಿ ಇಟ್ ವಿಲ್ ಬಿ ಬೆಟರ್ ಫಾರ್ ಮೀ ಟು ಎಕ್ಸ್ಪ್ಲೇನ್. ಈಗ ನೀವು ಕೆಲವು ಫಿಲ್ಮ್ ನೋಡ್ತೀರಾ, ಒಬ್ಬ ರೌಡಿ ಇರ್ತಾನೆ, ಅವ್ನು ರೌಡಿ ಅಂತ ತೋರ್ಸೋಕೆ ಒಂದು ಸೀನ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ನು ಒಳ್ಳೆಯವನು ಅಂತ ತೋರ್ಸೋಕೆ ಇನ್ನೊಂದು ಸೀನ್ ಮಾಡ್ತಾನೆ, ಯಾರೋ ಬಡವ್ರಿಗೆ ಹೆಲ್ಪ್ ಮಾಡ್ತಾನೆ. ಇನ್ನೊಂದು ಸೀನಲ್ಲಿ ಅವ್ನು ರೌಡಿ ಹೆಂಗಾದ ಅಂತ ತೋರ್ಸೋಕೆ ಇನ್ನೊಂದು ಸೀನ್ ಮಾಡ್ತಾರೆ, ಯಾಕೆಂದರೆ ಅವ್ನ ತಂಗಿ ಮೇಲೆ ಏನೋ ಒಂದು ಏನು ಹೇಳಿ ನಡಿಬಾರ್ದೇ ನಡೆದಿರುತ್ತೆ, ಇಲ್ಲ ಅವ್ರ ಅಪ್ಪಂಗೆ ಯಾರೋ ಬೈದಿರ್ತಾನೆ ಅಂತ. ಈ ಥರ ಒಂದು 3 ಸೀನು ಒಂದು 2 ನಿಮಿಷದ ಸೀನ್ ನಡೆದಿರುತ್ತೆ. 6 ನಿಮಿಷ ಅವ್ರ ಸಿನಿಮಾ ವೇಸ್ಟ್ ಮಾಡಿರ್ತಾರೆ. ನೀವು ಅದೇ ಮುನ್ನಾಬಾಯಿ ನೋಡಿ, ಅವನೊಬ್ಬ ರೌಡಿ, ಅವನೊಬ್ಬ ಒಳ್ಳೆಯವನು, ಅವನು ಏನಕ್ಕೆ ರೌಡಿ ಆದ ಒಂದೇ ಸೀನಲ್ಲಿ ಹೇಳ್ತಾನೆ ಅವನು. ಸೊ ನೀವು ಅದು ನೋಡಿದಾಗ ಓಕೆ ಈ ಥರನೂ ಮಾಡ್ಬೋದಲ್ಲ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ ಇದೇ ಥರ ಬೇರೆ ಬೇರೆ ಸಿನಿಮಾ ನೋಡಿದಾಗ ಬೇರೆ ಬೇರೆ ಐಡಿಯಾ ಬರುತ್ತೆ. ಸೊ ಐ ಥಿಂಕ್ ಅದು ಅಪ್ಡೇಟ್ ಆಗೋದು ಅಂದರೆ ಮೇ ಬಿ ಅದಿರ್ಬೋದು. ಆ್ಯಕ್ಚುಲಿ ಬಹಳಷ್ಟು ರೈಟ್ರುಗಳು, ಬಹಳಷ್ಟು ಡೈರೆಕ್ಟರ್ಗಳು ಹೇಳೋ ಮಾತಿದು, ಸಿನಿಮಾ ನೋಡಿ ಆ ಸಿನಿಮಾನ ಅನಲೈಸ್ ಮಾಡೋದ್ರ ಮೂಲಕನೇ ನಾವು ಫಿಲಿಮ್ ಸ್ಕೂಲ್ ಅಟೆಂಡ್ ಮಾಡಿದಷ್ಟು ಅನುಭವ ಸಿಕ್ಬಿಡುತ್ತೆ, ಫಿಲಿಮ್ಗಳ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅಂತ. ಅದೇ ಮಾತು ಹೇಳಿದ್ರಿ ನೀವು. ಬೇರೆ ಬೇರೆ ಫಿಲಿಮ್ಗಳನ್ನ ನೋಡಿ ಅದನ್ನ ಅನಾಲಿಸಿಸ್ ಮಾಡಿದ್ರೇ ನಮಗೆ ಎಷ್ಟೊಂದು ನಮ್ಮ ಒಂದು ಕೌಶಲ್ಯತೆ ಅಪ್ಡೇಟ್ ಆಗ್ತಾ ಹೋಗುತ್ತೆ.
ಖಂಡಿತ ನಿಮ್ಮ ಅವನೇ ಶ್ರೀಮನ್ನಾರಾಯಣ ನೋಡಿದೆ, ತುಂಬ ಚೆನ್ನಾಗಿತ್ತು, ಮಜಾ ಬಂತು. ಅದರ ಆ್ಯಕ್ಚುಲಿ ಆ ಫುಲ್ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ಸೇ ಸ್ವಲ್ಪ ಲಾಂಗ್ ಆಗಿತ್ತು. ಸೊ ಇದರಲ್ಲಿ ಸ್ಕ್ರಿಪ್ಟ್ ರೈಟಿಂಗಿಗೆ ಎಷ್ಟು ಟೈಮ್ ತಗೊಂಡ್ರಿ, ಮತ್ತು ಈ ಸ್ಕ್ರಿಪ್ಟನ್ನ ಒಂದೇ ಸ್ಟ್ರೆಚ್ಚಲ್ಲಿ ಬರೆಯೋದಕ್ಕಾಯ್ತಾ, ಅಥವಾ ಈಗ ನನಗೆ ಹೇಗೆ ಅಂದರೆ ಒಂದು ತಿಂಗಳೆಲ್ಲ ಮೇಲ್ ನೋಡ್ತಾ ಇದ್ರೆ ಒಂದಿನ ಮೇಲಿಂದ ಉದುರುತ್ತೆ ಐಡಿಯಾಗಳು, ಒಂದು ತಿಂಗಳು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿರ್ತೀನಿ, ಆಮೇಲೆ ಒಂದಿನದಲ್ಲಿ ಐಡಿಯಾ ಬರುತ್ತೆ, ಬರಿತೀನಿ, ಮುಂದಕ್ಕೆ ಹೋಗ್ತಾ ಇರ್ತೀನಿ. ಸೊ ಈ ಥರ ನಿಮಗೂ ಆ ಇಂಟರ್ಮಿಟೆಂಟ್ ಫ್ಲೋ ಆಗ್ತಿತ್ತಾ, ಅಥವಾ ಒಂದು ಫ್ಲೋನಲ್ಲಿ ಫುಲ್ಲು ಸ್ಕ್ರಿಪ್ಟ್ ಬರೆದು ಮುಗಿಸ್ಬಿಟ್ರಾ? ನಾವು ಸುಮಾರು ಒಂದೊಂದು ಕಾಲು ವರ್ಷನ ಏನೋ ತೊಗೊಂಡಿದ್ದೀವಿ ಅನಿಸುತ್ತೆ ಶ್ರೀಮನ್ನಾರಾಯಣ ಬರೆಯೋಕ್ಕೆ. ಬಟ್ ನಾವು ಅಂದರೆ ಐಡಿಯಾ ಬರದೆ ನಾವೇನೋ ಸ್ಟಕ್ ಆಗಿ ಅಷ್ಟು ಟೈಮ್ ಆಗಿದ್ದಲ್ಲ. ಸೊ ನಾವೇನು ಮಾಡ್ತಾಯಿದ್ದು, ಈಗ ಲಾಸ್ಟ್ ಫಿಲ್ಮ್ ಕಿರಿಕ್ ಪಾರ್ಟಿ ಆಯಿತು ರಕ್ಷಿತ್, ನೆಕ್ಸ್ಟ್ ಫಿಲ್ಮ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಏನಾರೊಂದು ಇರಬೇಕು ಅಂತ ರೈಟಿಂಗ್ ವೈಸು ಅವೊಂದು ಪ್ಲ್ಯಾನ್. ಸೊ ನಾವೊಂದಷ್ಟು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಇವಾಗ ನಾವು ಶ್ರೀಮನ್ನಾರಾಯಣಗೆ ವರ್ಷನ್ಗಳೇ ಸುಮಾರು ಆಯಿತು ಸ್ಕ್ರಿಪ್ಟ್ದು, ಆ್ಯಂಡ್ ಸೀನ್ಗಳಲ್ಲೂ ನಾವು ಒಂದಷ್ಟು ಆಪ್ಷನ್ಗಳು ಮಾಡಿದ್ವಿ. ಅದೆಲ್ಲ ಯಾವ್ದು ನಾವು ಫಿಲ್ಮಲ್ಲಿ ಯೂಸ್ ಮಾಡಿಲ್ವೋ ಅದೆಲ್ಲ ಯೂಸ್ ಮಾಡಿದ್ರೇ ಒಂದು 3 ಫಿಲ್ಮ್ ತೆಗಿಬೋದು ಅಷ್ಟಿದೆ. ಸೊ ನಾವು ಸುಮ್ಮನೆ ಕೂತ್ಕೊಂಡು ಒಂದೂವರೆ ವರ್ಷ ವೇಸ್ಟ್ ಆಗಿದ್ದಂತಲ್ಲ. ವಿ ಎಕ್ಸ್ಪ್ಲೋರ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಶ್ರೀಮನ್ನಾರಾಯಣ. ಸೊ ಹಾಗೆ ಟೈಮ್ ಇದಾಗಿದ್ದು, ಅಷ್ಟೊಂದು ಟೈಮ್ ತೊಗೊಂಡಿತ್ತು. ಸೊ 1.5 ವರ್ಷ ನೀವು ಬಳಸ್ಕೊಂಡಿದ್ದೀರಾ ನಿಜ, ಆದರೆ ಆ 1.5 ವರ್ಷದಲ್ಲಿ ಇನ್ನೂ 3 ಸಿನಿಮಾಗಳಷ್ಟು ಐಡಿಯಾ ನಿಮ್ಮ ತಲೆನಲ್ಲಿ ತುಂಬಿಕೊಂಡಿದೆ. ಅದೆಲ್ಲ ಮುಂದಕ್ಕೆ ಯಾವಾಗಾದ್ರೂ ಹೊರಗೆ ಬಂದರೂ ಬರುತ್ತೆ. ಸೂಪರ್. ಆ್ಯಕ್ಚುಲಿ ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು, ಹತ್ರ ಬನ್ನಿ. ಈ ನನ್ನ ಹತ್ರ ಇರೋ ಐಡಿಯಾಗಳನ್ನ ಈ ಇಂಡಸ್ಟ್ರಿನಲ್ಲಿ ಹೇಳಿದ್ರೆ ಕದ್ಬಿಡ್ತಾರಂತಲ್ಲ, ಇದೀಗಲೂ ಇದೆಯಾ? ಅಂದರೆ ಇದಕ್ಕೆ ನಾವು ಏನು ಮಾಡ್ಬೋದು, ಹೊಸ ರೈಟ್ರ್ಗಳು ಹೇಗೆ ಇದಕ್ಕೆ ಪ್ರಿಕಾಷನ್ ತಗೋಬೋದು, ಸ್ವಲ್ಪ ಐಡಿಯಾ ಕೊಡಿ ಇವರೇ. ಟೆಕ್ನಿಕಲಿ ಅದು ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಯು ಕ್ಯಾನ್ ಆ್ಯಕ್ಚುಲಿ ರಿಜಿಸ್ಟರ್ ಸ್ಕ್ರಿಪ್ಟ್ ಎಲ್ಲ ಆಗುತ್ತೆ. ಬಟ್ ಹೆಂಗೆ ನಾನು ಇಂಡಸ್ಟ್ರಿಲಿ ಹೊರಗಡೆ ಹೋಗಂತೂ ಕೆಲಸ ಮಾಡಿದೆ, ಒಂದು ಫಿಲ್ಮ್ ಮಾಡಿದೆ, ಅಲ್ಲೂ ನನಗೇನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬೈ ಗಾಡ್ಸ್ ಗ್ರೇಸ್. ಅದಾದಮೇಲಂತೂ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ನನಗೆ ಹೆಂಗೆ ಅದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಅಗೇನ್ ನನ್ನ ಥಿಂಕಿಂಗ್ ಏನು ಅಂದರೆ, ಯಾರೋ ತೆಗ್ದ ಅಂದರೆ ಇನ್ನೊಂದು ಮಾಡಿ, ಅದರಲ್ಲಿ ಏನಿದೆ. ಈಗ ರೋಡಲ್ಲಿ ಹೋಗ್ತಿರ್ತಾರೆ, ಅವನ ಮೊಬೈಲ್ ಕದೀತಾನೆ, ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ತೊಗೊತೀರಾ? ಮೊಬೈಲ್ ಬಿಟ್ಟು ಓಡಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅಷ್ಟೇ. ಸೂಪರಾಗಿ ಹೇಳಿದ್ವಿ ನೋಡಿ. ಇಂಡಸ್ಟ್ರಿ ಅನ್ನೋದು ಸಮುದ್ರ ಥರ. ಸೊ ನಾವು ಒಂದು ಸಣ್ಣ ಬಾವಿನಲ್ಲಿ ಕೆಲಸ ಮಾಡ್ತಿರ್ತೀವಿ, ಅಲ್ಲೆಲ್ಲ ಒಳ್ಳೆಯವರೇ ಇರ್ಬೋದು, ಇನ್ನೆಲ್ಲಿ ಯಾರು ಹೆಂಗಿರ್ತಾರೋ. ಬಟ್ ನೀವು ಹೇಳ್ದಂಗೆ ಐಡಿಯಾ ಒಂದು ಹೋದ್ರೆ ಇನ್ನೊಂದು ಬರುತ್ತೆ. ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ, ನೀವು ಹೇಳ್ದಂಗೆ ಇನ್ನೊಂದು ಸ್ಕ್ರಿಪ್ಟ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಎನಿವೇಸ್, ಆ್ಯಕ್ಚುಲಿ ಈಗೆಲ್ಲ ಫಿಲಿಮ್ಗಳನ್ನ ನೋಡಿದ್ರೆ ಈ ಕ್ರೆಡಿಟ್ಗಳೇ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ನೋಡಿ ಇವರೇ. ಸ್ಟೋರಿ ಅಂತಾರೆ, ಸ್ಕ್ರೀನ್ ಪ್ಲೇ ಅಂತಾರೆ, ಡೈಲಾಗ್ಸ್ ಅಂತಾರೆ, ಅಡಿಷ್ನಲ್ ಡೈಲಾಗ್ಸ್ ಅಂತಾರೆ, ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಅಂತಾರೆ, ಸಾಲದಕ್ಕೆ ಅದೇನೋ ಸ್ಕ್ರಿಪ್ಟ್ ಡಾಕ್ಟರ್ ಅಂತೆ. ಇಷ್ಟೊಂದು ಕ್ರೆಡಿಟ್ಸ್ ಇರುತ್ತೆ. ಒಬ್ಬೊಬ್ಬ ಸಜೆಷನ್ ಕೊಟ್ಟವನಿಗೂ ಒಂದೊಂದು ಕ್ರೆಡಿಟ್ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆ ಏನೋ ಸ್ವಲ್ಪ ಹಂಚ್ಕೊಂಡ್ರೆ ಯೂಸ್ ಆಗುತ್ತೆ. ಯಾಕಂದರೆ ನಾನು ನೋಡಿದ್ದೀನಿ, ಸರ್ ಈ ಐಡಿಯಾ ನಾನು ಕೊಟ್ಟಿದ್ದೆ, ಕ್ರೆಡಿಟೇ ಕೊಟ್ಟಿಲ್ಲ ನನಗೆ ಅಂತ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಸೊ ಈ ಕ್ರೆಡಿಟ್ಸ್ ಹೆಂಗೆ ವರ್ಕ್ ಆಗುತ್ತೆ, ನೀವು ಅಟ್ಲೀಸ್ಟ್ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ, ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಕ್ರೆಡಿಟ್ಸು ಹೆಂಗೆ ಅಂದರೆ ಸೆಲ್ಫ್ ಎಕ್ಸ್ಪ್ಲನೇಟರಿ. ಸ್ಟೋರಿ ಅಂದರೆ ಯಾರ್ದು ಕತೆನೋ, ಒನ್ಲೈನ್ ಕತೆ ಯಾರ್ದು ಇರುತ್ತೋ ಅವನಿಗೆ ಸ್ಟೋರಿ ಕ್ರೆಡಿಟ್ಸ್ ಹೋಗಲೇಬೇಕು ನನ್ನ ಪ್ರಕಾರ. ದೆನ್ ಸ್ಕ್ರೀನ್ ಪ್ಲೇ ಡೈಲಾಗು ನಮ್ಮದು ಇನ್ಕ್ಲೂಸಿವೇ ಇರುತ್ತೆ ಯಾವತ್ತೂ ನಾವು ಬರೆದಾಗ. ಅಂದರೆ ಜೊತೆಗೇ ಡೈಲಾಗ್ಸ್, ವಿಜುವಲಿ ಆ ಸ್ಕ್ರೀನ್ ರೈಟಿಂಗ್ ಎರಡೂ ಒಟ್ಟಿಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಅಂದ್ರೆ ಆಲ್ರೆಡಿ ಒಂದು ಸ್ಕ್ರೀನ್ ಪ್ಲೇ ವರ್ಕ್ ಆಗಿ ಬಂದಿರುತ್ತೆ. ಇವಾಗ ಎಕ್ಸಾಂಪಲ್ ಕಥೆಯೊಂದು ಶುರುವಾಗಿದೆ ಅಂತ ನಾವು ಒಂದು ಫಿಲ್ಮ್ ಮಾಡಿದಾಗ, ಅದರ ಡೈರೆಕ್ಟರ್ ಸೆನ್ನಾ ಹೆಗ್ಡೆ ಅಂತ, ಅವರು ಒಂದು ಆಲ್ರೆಡಿ ಸ್ಕ್ರಿಪ್ಟ್ ಮಾಡ್ಕೊಂಡು ತೊಗೊಂಬಂದರು. ಸೊ ಟೋಟಲಿ ಬೌಂಡ್ ಸ್ಕ್ರಿಪ್ಟ್ ಇತ್ತು ಅವನ ಹತ್ರ. ಸೊ ಆವಾಗ ಡಿಸ್ಕಷನ್ ಆದಮೇಲೆ ಕೆಲವು ಸೀನ್ ಇದು ಹಿಂಗಲ್ಲ, ಹಿಂಗೆ ಮಾಡ್ಬೋದು, ಕೆಲವು ಸೀನ್ ಕಟ್ ಮಾಡ್ಬೋದು ಅಂತೆಲ್ಲ ಹೇಳಿ ಒಂದಷ್ಟು ಪೋರ್ಷನ್ ರೀರೈಟ್ ಮಾಡಿದ್ವಿ ನಾನು ಅವನು ಸೇರಿಕೊಂಡು. ಸೊ ಆವಾಗ ನನಗೆ ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಅಂತ ಕ್ರೆಡಿಟ್ ಕೊಟ್ಟ. ಅದಾದಮೇಲೆ ಸ್ಕ್ರಿಪ್ಟ್ ಡಾಕ್ಟ್ರಿಂಗ್ ಈಸ್ ಸೊ ನೀವು ಯಾವುದೋ ಒಂದು ಸ್ಕ್ರಿಪ್ಟ್ ಮಾಡಿದ್ದೀರಾ, ಆ್ಯಕ್ಚುಲ್ ಆಗಿ ನನ್ನ ಪ್ರಕಾರ ಸ್ಕ್ರಿಪ್ಟ್ ಡಾಕ್ಟ್ರಿಂಗ್ ನಡೆಯೋದು ಸಿನಿಮಾಗೆ ಮುಂಚೆ. ಆಲ್ರೆಡಿ ಇದು ಪ್ರೊಡಕ್ಷನ್ ಆಗುತ್ತೆ ಅಂತ ಡಿಸೈಡ್ ಆದಮೇಲೆ ಅನಿಸುತ್ತೆ, ಗೊತ್ತಿಲ್ಲ. ವಿ ಹ್ಯಾವ್ ನೆವರ್ ಕಾಲ್ಡ್ ಅ ಸ್ಕ್ರಿಪ್ಟ್ ಡಾಕ್ಟರ್. ಅವ್ರು ಬರ್ತಾರೆ, ಅವ್ರು ವಿತ್ ವಾಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅವ್ರು ಬಂದು ನಿಮ್ಮ ಸ್ಕ್ರೀನ್ ಪ್ಲೇ ನೋಡಿ, ರೀಡಿಂಗ್ ತೊಗೊಂಡು ಇದಿಷ್ಟು ಪೋರ್ಷನ್ ವರ್ಕ್ ಆಗ್ತಾಯಿಲ್ಲ, ಯಾಕೆ ವರ್ಕ್ ಆಗ್ತಿಲ್ಲ ಅಂತಲೂ ಹೇಳ್ತಾರೆ ಟೆಕ್ನಿಕಲಿ. ಆ್ಯಂಡ್ ದೆನ್ ಇದು ವರ್ಕ್ ಆಗ್ತಿದೆ, ಇದನ್ನೇ ಇಂಪ್ರೂವ್ ಮಾಡಿ ಅಂತಲೂ ಹೇಳ್ತಾರೆ ಟೆಕ್ನಿಕಲಿ. ಸೊ ಸಬ್ಜೆಕ್ಟಿವ್ ಒಪಿನಿಯನ್ ಕೊಡೋನು ಸ್ಕ್ರಿಪ್ಟ್ ಡಾಕ್ಟರ್ ಅಲ್ವೇನೋ.
ನಿಮ್ಮದು 6 ಸೀನಲ್ಲಿ ಏನು ಹೇಳ್ತೀರೋ 3 ಸೀನಲ್ಲೇ ಮುಗಿಸ್ಬೋದು, ನಿಮ್ಗೆ ಇದು ಲ್ಯಾಗ್ ಆಗ್ತಿದೆ, ಈ ಥರ ಎಲ್ಲ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡೋನು ಮೇ ಬಿ ಸ್ಕ್ರಿಪ್ಟ್ ಡಾಕ್ಟರ್. ನಾವು ಯೂಸ್ ಮಾಡಿಲ್ಲ, ಸೊ ನಂದು ಗೆಸ್ ಹೇಳ್ತಾ ಇದ್ದೀನಿ, ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಈ ಟೆಕ್ನಿಕಲ್ ಜಾರ್ಗನ್ಸ್ ಎಲ್ಲ ನಂಗೆ ಸ್ವಲ್ಪ ಅರ್ಥ ಆಗಲ್ಲ, ಸೊ ಐಮ್ ಸಾರಿ, ನಾನು ತಿಳಿದ ಮಟ್ಟಿಗೆ ಹೇಳಿದೆ ನಾನು. ನಿಜ, ಆ್ಯಕ್ಚುಲಿ ಫಿಲಿಮ್ಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಏನು ಗೊತ್ತೋ ಅದನ್ನೇ ನಾವು ಮಾಡೋದಕ್ಕಾಗೋದು. ಆದರೂ ಮಧ್ಯೆ ಮಧ್ಯೆ ಈ ಥರ ಮಾತುಗಳು ಒಂದೊಂದು ಕಡೆ ಕೇಳಿ ಬರ್ತಾ ಇರುತ್ತೆ, ಕ್ರೆಡಿಟ್ಸ್ ಸರಿ ಕೊಡಲಿಲ್ಲ, ಇದು ಕೊಡಲಿಲ್ಲ, ಅದು ಕೊಡಲಿಲ್ಲ ಅಂತ. ಸೊ ತೊಂದರೆ ಇಲ್ಲ. ಆ್ಯಕ್ಚುಲಿ ನಮ್ಮ ಥರ ಯಂಗ್ ಆಸ್ಪೈರಿಂಗ್ ರೈಟರ್ಸ್ಗೆ ಒಂದು 5 ಸಿನಿಮಾಗಳು ನೋಡಲೇಬೇಕು, ತುಂಬ ಅದ್ಭುತವಾದ ಸಿನಿಮಾಗಳು, ನೋಡಿದ್ರೆ ನಿಮ್ಮ ರೈಟಿಂಗ್ ಕರಿಯರ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನೀವು ರೆಕಮೆಂಡ್ ಮಾಡೋ ಒಂದು 5 ಸಿನಿಮಾಗಳು. ಸೊ ಫಸ್ಟು ನೀವು ಯಾರಿಗೆ ಸಿನಿಮಾ ಮಾಡ್ತೀರಾ ಅಂತ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೇಬೇಕು, ಅದು ಮೇಜರ್ ಇಂಪಾರ್ಟೆಂಟ್. ನೀವೀಗ ಇಲ್ಲಿ ಇಂಡಿಯಾಲಿ ಇಂಡಿಯನ್ ಆಡಿಯನ್ಸಿಗೆ ಫಿಲ್ಮ್ ಮಾಡ್ತಾ ಇದ್ದೀರಾ, ಓಕೆ, ಅಲ್ಲಿ ನಂದು ಐ ವುಡ್ ಲುಕ್ ಅಪ್ ಟು ರಾಜ್ಕುಮಾರ್ ಇರಾನಿ ಆ್ಯಂಡ್ ಅಭಿಜಾತ್ ಜೋಶಿ. ಸೊ ಅವ್ರದ್ದು ಯಾವ ಟೀಮ್ದು ಯಾವ ಫಿಲ್ಮ್ ಬಂದಿದೆಯೋ ಎಲ್ಲ ನೋಡಿ. ಐ ಥಿಂಕ್ ನನ್ನ ಪ್ರಕಾರ ದೇ ಆರ್ ದ ಬೆಸ್ಟ್. ಅಂದರೆ ನೀವು ಹೇಳ್ತಾ ಇರೋದು ನಮಗೆ ಯಾವ ಡೈರೆಕ್ಟರ್ದು ಸೆನ್ಸಿಬಿಲಿಟೀಸ್ ಇಷ್ಟ ಆಗುತ್ತೋ ಆ ಡೈರೆಕ್ಟರ್ ಫಿಲ್ಮ್ಗಳು ನೋಡೋದು ಉತ್ತಮ ಅಂತ ಹೇಳ್ತಿದ್ದೀರಾ? ಅಲ್ಲಲ್ಲ, ಆ್ಯಸ್ ಅ ರೈಟರ್ ಆಲ್ಸೋ ರಾಜು ಹಿರಾನಿ ಈಸ್ ಆಲ್ಸೋ ದ ರೈಟರ್ ಫಾರ್ ಫಿಲ್ಮ್ಸ್ ಅಲ್ವಾ. ಮುನ್ನಾಬಾಯಿ ಸೀರೀಸ್ ತಗೊಳ್ಳಿ, 2 ಇದೆ, 3 Idiots, PK, ಅಂದರೆ ಇರೋದ್ರಲ್ಲಿ ಐ ಥಿಂಕ್ ದೇ ಆರ್ ದ ಬೆಸ್ಟ್ ಆಫ್ ದ ಲಾಟ್. ಐ ಲುಕ್ ಅಪ್ ಟು ದೆಮ್ ಪರ್ಸ್ನಲಿ. ಆ್ಯಂಡ್ ದೆನ್ ಇವಾಗ ನೀವು ವೆಬ್ ಸೀರೀಸ್ ಎಲ್ಲ ನೋಡ್ತೀರಾ ಅಂದರೆ ದ ವೈರಲ್ ಫೀವರ್ ಅಂತ ಒಂದಿದೆ, TVF. ಸೊ ಅದರಲ್ಲಿ ಅವರ ಹೆಸರು ಬಿಸ್ವಪತಿ ಸರ್ಕಾರ್ ಏನೋ ಅಂತಿದೆ. ಐ ಥಿಂಕ್ ಹೀ ಈಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ಅಫ್ಕೋರ್ಸ್ ಐ ಲುಕ್ ಅಪ್ ಟು ಚಾನ್ ಆ್ಯಂಡ್ ರಕ್ಷಿತ್ ಇನ್ ಮೈ ಟೀಮ್. ಸೂಪರ್. ಕೊನೆಯದಾಗಿ ನಮ್ಮ ಥರ ಎಲ್ಲ ಉತ್ಸಾಹಿ ರೈಟ್ರ್ಗಳಿಗೆ, ನೀವು ಒಬ್ಬ ರೈಟ್ರಾಗಿ ಶುರು ಮಾಡಿ ಇವತ್ತು ತಕ್ಕ ಮಟ್ಟಕ್ಕೆ ಯಶಸ್ಸನ್ನು ಕಂಡಿದ್ದೀರಾ. ಸೊ ನಮ್ಮ ಥರ ಉತ್ಸಾಹಿ ರೈಟ್ರ್ಗಳಿಗೆ ನಿಮ್ಮ ಕಡೆಯಿಂದ ನೀವು ಏನಾದರೂ ಸಲಹೆಗಳು ಕೊಡ್ಬೋದು ಅಂದರೆ ಉಪಯೋಗ ಆಗೋವಂಥ ಕೆಲವು ಸಲಹೆಗಳನ್ನ ನೀವು ಕೊಟ್ಟರೆ ಚೆನ್ನಾಗಿರುತ್ತೆ. ಸಲಹೆ ಸೂಚನೆ ಕೊಡೋಷ್ಟು ನಾನೇನು ಸಾಧನೆ ಮಾಡಿಲ್ಲ. ಸೊ ಬಟ್ ನೀವು ಬರೀರಿ. ಆಮೇಲೆ ಇದು ಸ್ವಲ್ಪ ಲಕ್ ಫ್ಯಾಕ್ಟ್ರು ಹೌದು, ಒಳ್ಳೆ ಟೀಮ್ ಜೊತೆ ಸೇರೋದು, ಆದಷ್ಟು ಟ್ರೈ ಮಾಡಿ. ಸೊ ದ ಮೋರ್ ಎಫರ್ಟ್ ಯು ಪುಟ್ ಡೆಸ್ಟಿನಿ ಆ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಎಲ್ಲೋ ಏನೋ ಆಯಿತು ಅಂತ ತಲೆ ಕೆಡಿಸ್ಕೊಂಡು ಕೂತ್ರೆ ಒಂದಷ್ಟು ದಿವಸ ವೇಸ್ಟ್ ಆಗುತ್ತೆ ಹೊರತು ಕೆಲಸ ಮುಂದೆ ಹೋಗಲ್ಲ. ಸೊ ಕೀಪ್ ರೈಟಿಂಗ್. ಆ್ಯಂಡ್ ಇವಾಗ ಆ್ಯಕ್ಚುಲಿ ಇಟ್ ಈಸ್ ಮೋರ್ ಈಸಿ ಫಾರ್ ಯು ಟು ಅಪ್ರೋಚ್ ಪೀಪಲ್. ಸೊ ಒಂದು ಓದಿ ಪಿಚ್ ಎಲ್ಲ ಹೆಂಗೆ ರೆಡಿ ಮಾಡಬೇಕು ಅಂತ, ಸ್ಕ್ರೀನ್ ಪ್ಲೇ ನಿಮ್ಮ ಟ್ಯಾಲೆಂಟ್ ಅಫ್ಕೋರ್ಸ್ ಹೌದು, ಪ್ರೆಸೆಂಟೇಷನ್ ಅದ್ರ ಬಗ್ಗೆ ಎಲ್ಲ ಓದಿ ತಿಳ್ಕೊಳ್ಳಿ, ಒಂದು ಒಳ್ಳೆ ಟೀಮ್ ಅಪ್ರೋಚ್ ಮಾಡಿ. ಐ ಥಿಂಕ್ ಆ ಪ್ರಾಸೆಸ್ ಫಾಲೋ ಮಾಡಿ, ಇಟ್ ವಿಲ್ ವರ್ಕ್. ಸೊ ಒಂದು ಒಳ್ಳೆ ಟೀಮನ್ನು ಸೇರಿಕೊಂಡ್ರೆ ಅರ್ಧ ಕೆಲಸ ಅಲ್ಲೇ ಆಗೋಯ್ತು ಅಂತ ಹೇಳ್ತೀರಾ. ಬಟ್ ಈ ಒಳ್ಳೆ ಟೀಮ್ಗಳಿಗೆ ಈಗ ಇದೊಂದು ಕೇಳಲೇಬೇಕು ನಾನು, ನಿಮ್ಮ ಟೀಮ್ನಲ್ಲಿ ಹೊಸಬರನ್ನ ಇನ್ನೂ ಹುಡುಕ್ತಾ ಇದ್ದೀರಾ ಅಥವಾ ನಿಮ್ಮಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳು ಆಲ್ರೆಡಿ ಇದೆಯಾ? ಯಾಕಂದರೆ ಇಲ್ಲಿ ಎಷ್ಟೋ ಜನ ಹೊಸ ಲೇಖಕರು ಇದನ್ನು ನೋಡ್ತಿರ್ತಾರೆ. ಸೊ ಅವ್ರಿಗೆ ಏನಾದರೂ ಅವಕಾಶಗಳಿದೆಯಾ ನಿಮ್ಮ ಒಂದು ತಂಡದಲ್ಲಿ? 100%. ನಾನು ಯಾವ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡಿದ್ದೀನೋ ಎಲ್ಲ ಕಡೆ ಹೊಸ ರೈಟರ್ಸ್ಗೆ ಕಂಟಿನ್ಯೂಸ್ ಆಗಿ ಹುಡುಕ್ತಾನೆ ಇದ್ದಾರೆ. ನಾವು ಹುಡುಕ್ತಾನೆ ಇರ್ತೀವಿ, ಯಾಕಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಫಿಲ್ಮ್ಸ್ ನಡೀತಾನೆ ಇದೆ. ಯಾವ್ದಾದ್ರು ಇದ್ದರೆ ಅಪ್ರೋಚ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಪರಂವಾ ಸ್ಟುಡಿಯೋಸ್. ಸೊ ಅಪ್ರೋಚ್ ಮಾಡಿ, ಮೇಲ್ ಕಳಿಸಿ. ಅಗೇನ್ ಪ್ರೆಸೆಂಟೇಷನ್ ಬಗ್ಗೆ ಸ್ವಲ್ಪ ಗಮನ ಇರಲಿ, ಯಾಕಂದರೆ ಯಾರು ಚೆಕ್ ಮಾಡ್ತಾರೋ ಮೇಲ್ಸು ಅವ್ರು ದಿನಕ್ಕೊಂದು, ನಾನು ನೋಡಿದಾಗ ಒಂದು ಆ್ಯಾವ್ರೇಜ್ 300 ಅಂತೂ ಚೆಕ್ ಮಾಡೇ ಮಾಡ್ತಾರೆ. ಸೊ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಅವ್ರಿಗೆ ಇನ್ನೂ ಓದಬೇಕು ಅನಿಸುತ್ತೆ ನಿಮ್ಮದು ಸ್ಕ್ರೀನ್ ಪ್ಲೇ. ಸೊ ಅದನ್ನು ಮೆಂಟಲಿ ರೆಡಿ ಇಡಿ. ಟ್ಯಾಲೆಂಟ್ ವೈಸ್ ಯಾರ್ದು ಕ್ವಶನೇ ಇಲ್ಲ, ನಿಮ್ಮದು ಬೆಸ್ಟ್ ಇರ್ಬೋದು ಸ್ಕ್ರೀನ್ ಪ್ಲೇ. ಬಟ್ ಯಾರೋ ಒಬ್ಬ ದಿನಕ್ಕೆ 300 ಮೇಲ್ಸ್ ಚೆಕ್ ಮಾಡ್ತೀನಿ ಅಂದರೆ ಅವ್ನ ಕಣ್ಣು ಯಾವುದ್ರ ಮೇಲೆ ಬೀಳಬೇಕು, ಹೆಂಗೆ ಬೀಳುತ್ತೆ ನೀವೇ ಯೋಚನೆ ಮಾಡಿ. ನೀವು ಅಷ್ಟು ಚೆಕ್ ಮಾಡ್ತೀರ ಅಂದರೆ ಯಾವ ಮೇಲ್ ಮೇಲೆ ನಿಮ್ಮ ಕಣ್ಣು ಹೋಗುತ್ತೆ, ಅದ್ರ ಮೇಲೆ ನಿಮ್ಮ ಗಮನ ಹೋಗುತ್ತೆ, ಯಾವ್ದು ನಿಮ್ಮನ್ನ ಎಕ್ಸೈಟ್ ಮಾಡುತ್ತೆ, ಆ ಥರ ಏನಾದ್ರು ಟ್ರೈ ಮಾಡಿ. ಅಂದರೆ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಹ್ಯಾವ್ ಟು ಬಿ ಡನ್. ಸೊ ಒಳ್ಳೆ ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ ಅಲ್ಲ ಇದು ದಾರಿಗಳು, ಅದನ್ನು ನೆಕ್ಸ್ಟ್ ಸ್ಟೇಜ್ ತೊಗೊಂಡೋಗಿ ಎಲ್ಲರೂ ಅಪ್ರೋಚ್ ಮಾಡಿ ಸಿನಿಮಾ ಮಾಡೋಕ್ಕೆ ನಾನು ದಾರಿಗಳು ಹೇಳ್ತಾ ಇದ್ದೀನಿ ಇದು. ಸೊ ಇದು ನೋಡಿ, ಐ ಥಿಂಕ್ ದಿಸ್ ವಿಲ್ ಹೆಲ್ಪ್. ಸೂಪರ್. ಕೊನೆಯದಾಗಿ ಇದು ನನ್ನ ಪ್ರಶ್ನೆ ಅಲ್ಲ, ಆರೆಂಜ್ ಕನ್ನಡಕ ತಂಡದಿಂದ, ಆರೆಂಜ್ ಕನ್ನಡಕ ವಿಹಾನಿಂದ ಪ್ರಶ್ನೆ. ಈ ಆರೆಂಜ್ ಕನ್ನಡಕ ಅಂತ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ, ಜಗತ್ತು ಎಷ್ಟೇ ಕೆಟ್ಟದಾಗಿದೆ, ಎಷ್ಟೇ ಸಮಸ್ಯೆಗಳಿದೆ ಅಂತ ನಾವು ಏನೇ ಹೇಳಿದ್ರು
ಕೊನೆಗೆ ನಾವು ಯಾವ ದೃಷ್ಟಿಕೋನದಲ್ಲಿ ಈ ಜಗತ್ತನ್ನು ನೋಡ್ತೀವೋ ಆ ದೃಷ್ಟಿಕೋನದಿಂದಲೇ ಈ ಜಗತ್ತು ನಡೆಯೋದು. ನಾವು ಈ ಜಗತ್ತೆಲ್ಲ ತುಂಬ ಸುಂದರವಾಗಿದೆ, ಎಲ್ಲರೂ ಒಳ್ಳೆಯವರೇ ಅಂದ್ಕೊಂಡ್ರೆ ಎಲ್ಲರೂ ಒಳ್ಳೆಯವರಾಗೆ ಕಾಣ್ತಾರೆ. ಸೊ ಈ ಆರೆಂಜ್ ಅನ್ನೋದು ಒಂದು ಸಕಾರಾತ್ಮಕ ಬಣ್ಣ. ಸೊ ಈ ಆರೆಂಜ್ ಕನ್ನಡಕ ಹಾಕ್ಕೊಂಡು ಜಗತ್ತನ್ನು ನೋಡಿದ್ರೆ ಜಗತ್ತೆಲ್ಲ ಅದ್ಭುತವಾಗೇ ಕಾಣುತ್ತೆ, ನಮ್ಮ ಸಿನಿಮಾ ಇಂಡಸ್ಟ್ರಿನೂ ಅದ್ಭುತವಾಗೇ ಕಾಣುತ್ತೆ ಅನ್ನೋದು ಉದ್ದೇಶ. ಸೊ ನಿಮ್ಮ ಜೀವನದಲ್ಲಿ ಆ ರೀತಿ ಯಾವುದಾದ್ರೂ ಒಂದು ಆರೆಂಜ್ ಕನ್ನಡಕ ಮೊಮೆಂಟ್ ಅಂದರೆ ತುಂಬ ಲೋಯೆಸ್ಟ್ ಪಾಯಿಂಟ್ ಅಂತ ನಿಮ್ಗೆ ಅನಿಸಿ, ಬಟ್ ನೀವು ಸ್ವಲ್ಪ ಅಲ್ಲಿ ತಾಳ್ಮೆ ತಗೊಂಡು ಆ ಪಾಯಿಂಟನ್ನೇ ನೀವು ಒಂದು ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡು ಸೊ ಅಲ್ಲಿಂದ ಮತ್ತೆ ನಿಮ್ಮ ಕರಿಯರ್ ರಿವೈವ್ ಆಗಿ ಮತ್ತೆ ಒಂದು ಬ್ರೇಕ್ ಸಿಕ್ಕಿ ಮತ್ತೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿರೋ ಅಂತ ಯಾವುದಾದ್ರೂ ಒಂದು ಮೊಮೆಂಟ್ ವೇರ್ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ನಿಮಗೆ ಹೆಲ್ಪ್ ಆಯಿತು ಅನ್ನೋ ಥರ ಯಾವುದಾದ್ರೂ ಒಂದು ಮೊಮೆಂಟ್ ಇದೆಯಾ? ಇದೇನಿದೆ ಸ್ಕ್ರೀನ್ ಪ್ಲೇ ಕ್ಲಾಸಿಂದ ನೀವು ಮೋಟಿವೇಶನ್ ಕ್ಲಾಸ್ ತನಕ ತಗೊಂಡೋದ್ರಲ್ಲ. ಇದು ಆ್ಯಕ್ಚುಲಿ ಆರೆಂಜ್ ಕನ್ನಡಕ ಕಾರ್ಯಕ್ರಮ ಮೋಟಿವೇಶನ್ಗೂ ಸಹ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಯಾಕಂದರೆ ಸ್ಕ್ರೀನ್ ಪ್ಲೇಗೆ ತುಂಬ ಲೈಕ್ ಫಿಲ್ಮ್ ಮೇಕಿಂಗ್ ಹೇಳ್ಕೊಡೋಕೆ ತುಂಬ ಜನ ಗುರುಗಳಿದ್ದಾರೆ, ಬಟ್ ಅವ್ರಿಗೆ ರೈಟ್ ಸೆನ್ಸಿಬಿಲಿಟೀಸ್ ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಸೊ ನಿಮಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಆ ಥರ ಏನಾದರೂ ಹಂಚ್ಕೋಬೇಕು ಅಂದರೆ? ಎಷ್ಟೊಂದು ನಡೆದಿದೆ. ಮೇನ್ ನಂದು ಆಗಿದ್ದು ಕರಿಯರ್ ವೈಸ್ ಅದೊಂದು ಕಂಪ್ನಿಲಿ ಸೇರಿದೆ. ಅಲ್ಲಿ ಯಾವುದು ಪ್ರಾಜೆಕ್ಟ್ ಬರ್ತಾ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕ್ರಿಕೆಟ್ ಶಟಲ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಲ್ಲಿ. ಆಮೇಲೆ ಫಿಲ್ಮ್ ಅಂತ ಏನೋ ಶುರು ಮಾಡಿದ್ವಿ ನಾನು ನನ್ನ ಫ್ರೆಂಡು, ಅದು ಮುಂದಕ್ಕೆ ಹೋಗಲಿಲ್ಲ, ಏನೋ ಆಗಿ. ಆ್ಯಂಡ್ ನನಗೂ ಅವ್ರಿಗೂ ಬೇಜಾರು ಲೈಫಲ್ಲಿ. ಅಂದರೆ ನಮ್ಮಿಬ್ಬರ ಮಧ್ಯೆ ಏನು ಜಗಳ ಆಗಿಲ್ಲ, ಇದು ಮುಂದಕ್ಕೆ ಹೋಗ್ತಿಲ್ಲಲ್ಲ ಅಂತ ಒಂಥರ ಇಬ್ರಿಗೂ ಒಂದು ನೆಗೆಟಿವ್ ಫೀಲಿಂಗು. ಅಲ್ಲಿ ಸೀರಿಯಲ್ ಟ್ರೈ ಮಾಡಿದ್ವಿ ಇಬ್ಬರು, ಯಾವುದೋ ಚಾನಲ್ಗೆ ಹೋಗಿ ಪಿಚ್ ಮಾಡಿ, ಅಲ್ಲೂ ವರ್ಕ್ ಆಗಲಿಲ್ಲ. ಅದಾದಮೇಲೆ ಇನ್ನೊಂದು 2-3 ಸಿನಿಮಾ ಮಾಡಿದ್ವಿ, ಯಾವುದು ವರ್ಕ್ ಆಗಿಲ್ಲ. ಆ ಟೈಮಲ್ಲಿ ಅಲ್ಲಿ ಕ್ರಿಕೆಟ್ ಆಡುವಾಗ ನನಗೆ ಬಾಲ್ ಹೊಡೆದು ಇದು ರೈಟ್ ಸೈಡ್ ಐ ಸೈಟ್ ಹೋಯಿತು ಒಂದಷ್ಟು ಟೈಮು. ಸೊ ಟೆಂಪ್ರರಿ ಅದು, ಬಟ್ ಇವಾಗಲೂ ಬ್ಲರ್ ಇದೆ. ಬಟ್ ದೆನ್ ಆ ಟೈಮಲ್ಲಿ ಫುಲ್ ಬ್ಲೈಂಡ್ ಆಗಿತ್ತು ಒಂದು ವಾರ. ಸೊ ಈ ಥರ ಎಲ್ಲ ಸಿಚುವೇಶನ್ ಇತ್ತು, ಯಾವುದು ವರ್ಕ್ ಆಗ್ತಿಲ್ಲ. ಅದಾದಮೇಲೆ ಇವರು ರಿಷಬ್ ಜೊತೆ ಇದಕ್ಕೆ ಹೋದೆ, ಕಿರಿಕ್ ಪಾರ್ಟಿ ಎಲ್ಲ ಮಾಡೋಕ್ಕೆ ಹೋದೆ. ಅಲ್ಲ, ಫಸ್ಟ್ ಸರ್ಕಾರಿಗೆ ಹೋದೆ, ಅದು ಟೇಕ್ ಆಫ್ ಆಗಲಿಲ್ಲ. ಶ್ರೀಮಂತ ನಾರಾಯಣ ವರ್ಕ್ ಮಾಡಿದ್ವಿ, ಅದು ಟೇಕ್ ಆಫ್ ಆಗಿಲ್ಲ. ಯಾರು ಇದಕ್ಕೆಲ್ಲ ಯಾರು ದುಡ್ಡು ಹಾಕ್ತಾರೆ, ಇಷ್ಟೆಲ್ಲ ಹಾಕ್ತಾರೆ ಅನ್ನೋ ಥರ. ಕಿರಿಕ್ ಪಾರ್ಟಿಯಿಂದ ಬರೆದ್ವಿ, ಅದಕ್ಕೆ ಯಾರು ಪ್ರೊಡ್ಯೂಸರ್ ಸಿಗ್ತಾಯಿಲ್ಲ. ನನಗೆ ಫುಲ್ ಲೋಯೆಸ್ಟ್ ಪಾಯಿಂಟ್ ಆಫ್ ಟೈಮ್ ಅದು. ನಾನು ರಿಷಬ್ ಅಲ್ಲಿ ರಕ್ಷಿತ್ ಮನೆ ಕೆಳಗಡೆನೇ ಒಂದು T&D ಇತ್ತು, ಅಲ್ಲಿ ಮಾತಾಡ್ತಾ ಇದ್ದೀನಿ ನಾನು ರಿಷಬ್. ಸರ್ ಇದು ಏನು ಸರ್, ಇದು ಹಿಂಗಾಗ್ಬಿಡ್ತು, ನಾನೇ ಬ್ಯಾಡ್ ಲಕ್ ಅನಿಸುತ್ತೆ ಪ್ರಾಜೆಕ್ಟ್ಗೆ, ನನ್ನ ಲೈಫಲ್ಲಿ ಏನೂ ವರ್ಕ್ ಆಗ್ತಿಲ್ಲ, ನಾನು ಬಂದಮೇಲೆ ಇಲ್ಲಿ ಹಿಂಗಾಗೋಯ್ತು. ಸೊ ಆ ಟೈಮಲ್ಲಿ ಗೋಧಿ ಬಣ್ಣ ಬೇರೆ ಸೂಪರ್ ಹಿಟ್ ಆಗಿದೆ, ಬಟ್ ಸ್ಟಿಲ್ ಇವನು ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಅಂದರೆ ನನ್ನಿಂದನೇ ಆಗುತ್ತೇನೋ ಅಂತ ನಾನು. ಸೊ ಇಲ್ಲಿ ನೋಡಿ ನಾನು ಕ್ಯಾಂಡಿ ಕ್ರಷಲ್ಲೂ ಗೆಲ್ಲಕ್ಕಾಗ್ತಿಲ್ಲ, ಈ ಥರ ಲೈಫ್ ಆಗ್ಬಿಟ್ಟಿದೆ ಅಂತ ರಿಷಬ್ ಹತ್ರ ಹೇಳಿದೆ. ಕೊಡಲಿ ಅಂತ ಫೋನ್ ತೊಗೊಂಡು ಅವ್ರು ಆಡಿ ಎಲ್ಲ ಗೆದ್ಕೊಟ್ಟು, ಆಗತ್ತೆ ಮಗ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿದ್ರು. ಅದಾದಮೇಲೆ ಒಂದು ಸ್ವಲ್ಪ ದಿವಸದಲ್ಲೇ ಅಫ್ಕೋರ್ಸ್ ಟೋಟಲಿ ರಕ್ಷಿತ್ ಹಾರ್ಡ್ ವರ್ಕ್ ಅದು. ಅಂದರೆ ಅವನು ಪ್ರೊಡ್ಯೂಸರ್ ಹುಡ್ಕೋದಾಗಲಿ, ಇನ್ವೆಸ್ಟ್ ಹುಡ್ಕೋದಾಗಲಿ, ಅವನಷ್ಟು ಮೋಸ್ಟ್ಲಿ ಯಾರು ಕಷ್ಟಪಟ್ಟೇ ಇಲ್ವೇನೋ. ಅವನಷ್ಟು ವಾಸ್ಟ್ ಡ್ರೀಮ್ಸ್ ಇಟ್ಕೊಂಡವ್ರು ಯಾರೂ ಇರಲಿಲ್ಲ ಟೀಮಲ್ಲಿ. ನಮಗೆಲ್ಲ ಒಂದೊಂದು ಸಿನಿಮಾ ಆಗುತ್ತೆ ಅಂತ, ಬಟ್ ಅವ್ನು ಬೇರೆ ಲೆವೆಲ್ಗೆ ನೋಡ್ತಾ ಇದ್ದ. ಹೋಗಿ ಮಾಡಿ ಏನೋ ಒಂದು ಮಾಡಿ ಒಂದು ಪ್ರೊಡ್ಯೂಸರ್ ಇನ್ವೆಸ್ಟ್ ತೊಗೊಂಡು ಬಂದ, ಅವನು ಸಿನಿಮಾ ಆಯಿತು. ಸೊ ಅದಾದಮೇಲೆ ದಟ್ ಫಿಲ್ಮ್ ಬೈ ಗಾಡ್ಸ್ ಗ್ರೇಸ್ ಎಲ್ರಿಗೂ ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್ ಪಾಯಿಂಟ್ ಆ ಜರ್ನಿ ಟೈಮ್ ತೊಗೊಂತು, ತುಂಬ ಪೇಷನ್ಸ್ ಬೇಕಾಯಿತು, ತುಂಬ ಫ್ರಸ್ಟ್ರೇಷನ್ಸ್ಗಳು ದಾಟಿದ್ವಿ. ಬಟ್ ಎಂಡ್ ಆಫ್ ದ ಡೇ ರಿಸಲ್ಟ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ ಫಸ್ಟ್ ಶೋ ಜನ ಕ್ಲಾಪ್ಸ್ ಹೊಡಿಯುವಾಗ ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದು ವರ್ತ್ ಅಂತ ಅನ್ನಿಸ್ತು. ಸೊ ಆಗುತ್ತೆ, ಲೋ ಪಾಯಿಂಟ್ ಹೈ ಪಾಯಿಂಟ್ ಎಲ್ಲ ಆಗುತ್ತೆ, ಎಲ್ಲದನ್ನು ಆರಾಮಾಗಿ ತಗೊಳ್ಳಿ ಅಷ್ಟೆ. ಆರೆಂಜ್ ಕನ್ನಡಕ ಹಾಕ್ಕೊಳ್ಳಿ. ಸೂಪರ್. ನೋಡಿ, ಈ ಥರ ವಿಷಯಗಳನ್ನ ಆ್ಯಕ್ಚುಲಿ ನಾವು ತಿಳಿಸ್ಕೊಡೋದಕ್ಕೆ ಇಷ್ಟಪಡೋದು. ಯಾಕೆ ಅಂದರೆ ಇವತ್ತು ಎಷ್ಟೊಂದು ಜನ ಸುಮ್ಮನೆ ಒಂದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕ್ಬಿಟ್ಟು ನಾವು ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಡಿಸಪಾಯಿಂಟ್ ಆಗಿಬಿಡ್ತಾರೆ. ಆದರೆ ಎಷ್ಟು ಪ್ರಯತ್ನ ಪಟ್ಟಿರ್ತೀವಿ, ಒಬ್ಬ ಸ್ಟಾರ್ ಆಗ್ತಿದ್ದಾರೆ ಅಂದರೆ, ಒಬ್ಬ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಿದ್ದಾರೆ ಅಂದರೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ಡಿಸಪಾಯಿಂಟ್ಮೆಂಟ್ಸ್ನ ಹ್ಯಾಂಡಲ್ ಮಾಡಿರ್ತಾರೆ. ಇದ್ರ ಬಗ್ಗೆನೂ ಅದು ಎಸ್ಪೆಷಲಿ ಈ ಯಂಗ್ ಹುಡುಗರಿಗೆ ಒಂದು ಮನವರಿಕೆ ಮಾಡಿಕೊಡೋದು ನಮ್ಮ ಉದ್ದೇಶ. ಸೊ ಇಷ್ಟು ಹೊತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದೀರಾ. ಸೊ ನಾನು ರೈಟ್ರ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸನ್ನ ನೀವು ಇಷ್ಟೊತ್ತು ಮಾತಾಡಿದ್ರಲ್ಲಿ ನನ್ನೊಳಗೂ ತುಂಬಿದ್ದೀರಾ. ಸೊ ನಿಮಗೆ ನಮ್ಮ ಇಡೀ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಆದಷ್ಟು ಬೇಗ ಭೇಟಿ ಮಾಡೋಣ. ಹಾಗೆ ನಮ್ಮ ಸ್ಕ್ರಿಪ್ಟ್ಗೂ ನಿಮ್ಮ ಕಡೆಯಿಂದ ಯಾರಾದರೂ ಪ್ರೊಡ್ಯೂಸರ್ಗಳಿದ್ದರೆ ಸ್ವಲ್ಪ ಹೇಳಿ, ನಾನು ಬೇಗ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಕಲ್ತ್ಕೊಂಡು ಬಂದ್ಬಿಡ್ತೀನಿ, ಒಟ್ಟಿಗೆ ಫಿಲಿಮ್ ಮಾಡೋಣ. 100% ಮಾಡೋಣ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.
ಸೊ ಇಂಟರ್ವ್ಯೂ ಮುಗಿದಿದೆ, ನಂದು ಒಂದು ಸ್ಕ್ರಿಪ್ಟ್ ಇದೆ. ಈಗ ನಾನು ಹೋಗಿ ಕೂತ್ಕೊಂಡು ನನ್ನ ಪ್ರೆಸೆಂಟೇಷನ್ ಮೇಲೆ ವರ್ಕ್ ಮಾಡ್ತೀನಿ. ಅವ್ರು ಹೇಳ್ದಂಗೆ ಮತ್ತೆ ಹೋಗ್ಬಿಟ್ಟು ನಂಬರ್ ಸಿಕ್ತು ಅಂತ ಮೆಸೇಜ್ ಹಾಕಿದ್ದು, ಸರ್ ನನ್ನ ಹತ್ರ ಸ್ಕ್ರಿಪ್ಟ್ ಇದೆ, ಏನು ಮಾಡೋದು ಸರ್, ನಾನು ಸ್ಕ್ರಿಪ್ಟ್ ಪಿಚ್ ಮಾಡ್ಬೋದಾ, ಈ ಥರ ಎಲ್ಲ ಕೇಳಕ್ಕೆ ಹೋಗಬೇಡಿ. ಪ್ರೆಸೆಂಟೇಷನ್ ಮೇಲೆ ವರ್ಕ್ ಮಾಡಿ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಎಷ್ಟೋ ಜನ ಡೈರೆಕ್ಟರ್ಗಳು ಅವ್ರ ಹತ್ರನೇ ಕತೆಗಳು ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಕತೆ ಕೇಳಬೇಕು ಅಂದರೆ ಮೊದಲು ಕತೆನ ಪಿಚ್ ಮಾಡೋದಕ್ಕೆ ಮುಂಚೆ ನಿಮ್ಮನ್ನು ನೀವು ಪಿಚ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕೆಲಸ ಮಾಡಿ. ಸೊ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೋದು, ವಾಟ್ಸಪ್ ಮಾಡಿ ಡಿಸ್ಟರ್ಬ್ ಮಾಡೋದು ಮಾಡಬೇಡಿ. ಆದಷ್ಟು ನಿಮ್ಮ ಪ್ರೆಸೆಂಟೇಷನ್ ವೇ ಮೇಲೆ ಚೆನ್ನಾಗಿ ವರ್ಕ್ ಮಾಡಿ. ಸೊ ಒಳ್ಳೆಯದಾಗಲಿ. ನಾನು ಹೋಗಿ ಸ್ಕ್ರಿಪ್ಟ್ ಬರೀತೀನಿ. ಧನ್ಯವಾದಗಳು. ಚಲನಚಿತ್ರದ ಹಲವಾರು ತಾಂತ್ರಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್. ಹಾಗೆ ಬೆಲ್ ಐಕನ್ನ ಒತ್ತಿ, ಯಾಕಂದರೆ ನೋಟಿಫಿಕೇಶನ್ ಬರಬೇಕು ನಿಮಗೆ.